ನೇಹಾ ಕೊಲೆಗೆ ಸಂಬಂಧಪಟ್ಟ ಹಾಗೆ ಈಶ್ವರಪ್ಪ ಮಾತನಾಡಿದ್ದಾರೆ. ಸಂತೋಷ್ ಲಾಡ್ ಮಗಳಿಗೆ ಈಗ ಈ ರೀತಿಯಾಗಿ ಆಗಿದ್ರೆ ನೀವು ಹಿಂಗೆ ಇದೇ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರ, ಆಗ ಸಂತೋಷ್ ಲಾಡ್ ಏನ್ ಹೇಳ್ತಾ ಇದ್ರು? ಅವರ ಮನೆಯಲ್ಲಿ ಏನಾದ್ರೂ ಇಂಥ ಘಟನೆ ಆಗಿದ್ದಿತ್ತು ಆಗ ಸಂತೋಷ್ ಲಾಡ್ ಏನ್ ಹೇಳ್ತಾ ಇದ್ರು? ಗುಂಡಾಗಳು ಚಾಕು ಹಾಕಿದ್ರೆ ಹೀಗೆ ಹೇಳ್ತಾ ಇದ್ರ? ಸಂತೋಷ್ ಲಾಡ್ ಅವರು ಉತ್ತರ ಕೊಡ್ಲಿ ಅಂತ ಈಶ್ವರಪ್ಪ ಕೇಳಿದ್ದಾರೆ. ಗುಂಡಾಗಳೇನಾದ್ರೂ ಅವರ ಮನೆಯಲ್ಲಿ ಅವರ ಮಗಳಿಗೇನಾದ್ರೂ ಚಾಕು ಹಾಕಿದ್ರೆ ಇದೇ ರೀತಿಯಾಗಿ ಮಾತನಾಡ್ತಾ ಇದ್ರ? ಸಂತೋಷ್ ಲಾಡ್ ಉತ್ತರ ಕೊಡ್ಲಿ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಗಂಡವರ ಮನೆ ಹೆಣ್ಮಕ್ಳ ಬಗ್ಗೆ ಹೀಗೆ ಹೇಳ್ತೀರಿ, ಹಿಂದೂ ನೋಡ್ಬೇಡಿ ಮುಸ್ಲಿಂ ನೋಡ್ಬೇಡಿ ಅಂತ ಹೇಳ್ತೀರಾ, ನಿಮ್ಮ ಮನೆ ಮಗಳಿಗೆ ಹೀಗೆ ಮಾಡಿದ್ರೆ ನೀವು ಇದೇ ಸ್ಟೇಟ್ಮೆಂಟ್ ಕೊಡ್ತಿದ್ರ? ಮಗಳಿಗೆ ಹಿಂಗೆ ಆಗಿದ್ರೆ ಏನು ಹೇಳ್ತಿದ್ರು? ಸಂತೋಷ್ ಲಾಡ್ ಮಗಳಿಗೆ ಈ ಮುಸಲ್ಮಾನ್ ಗೂಂಡಾಗಳು ಆ ರೀತಿ ಚಾಕು ಹಾಕಿದ್ರು, ಈ ಮಾತು ಹೇಳ್ತಿದ್ನಾ? ಸಂತೋಷ್ ಲಾಡ್ ಹೇಳ್ತಿದ್ರ? ಅವ್ರು ಉತ್ತರ ಕೊಡ್ಲಿ. ಗಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ ಹಿಂದೂ ನೋಡಬೇಡಿ ಮುಸಲ್ಮಾನ್ ನೋಡಬೇಡಿ ಅಂತೀರಿ, ಜಾತಿ ನೋಡಬೇಡಿ ಅಂತೀರಿ. ನಿಮ್ಮನೆ ಮಗಳಿಗೆ ಹಿಂಗಾಗಿದ್ದಿದ್ರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಸರ್ಕಾರ ಹಿಂದೂಗಳು ಬೇರೆ ಮುಸಲ್ಮಾನರು ಬೇರೆ ಏನಂತ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಹಾಕಂತ ವ್ಯವಸ್ಥೆ ಮಾಡ್ತಿರೋದಕ್ಕೋಸ್ಕರನೇ ಆ ಮುಸಲ್ಮಾನ್ ಗೂಂಡಾಗಳು ಇಷ್ಟೊಂದು ಬಲ್ತಿರೋದು. ಸಂತೋಷ್ ಲಾಡ್ ಮಗಳಿಗೆ ಹಿಂಗೆ ಆಗಿದ್ರೆ ಏನು ಹೇಳ್ತಿದ್ರು? ಇನ್ನು ಈಶ್ವರಪ್ಪ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಇದನ್ನ ಮುಸ್ಲಿಂ ಆಂಗಲ್ ನೋಡಿ ರಾಜಕೀಯ ಮಾಡಬೇಡಿ, ನೇಹಾ ಸಹ ನಮ್ಮ ಕುಟುಂಬದವಳಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಮುಸ್ಲಿಂ ಆಂಗಲ್ ನೋಡಿ ರಾಜಕೀಯ ಮಾಡಬೇಡಿ, ನೇಹಾ ಕೂಡ ನಮ್ಮ ಕುಟುಂಬದವಳಲ್ವಾ, ನಮ್ಮ ಕುಟುಂಬ ಬೇರೆ ನಿಮ್ಮ ಕುಟುಂಬ ಬೇರೆ ಅಲ್ಲ. ಈಶ್ವರಪ್ಪ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಉತ್ತರ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಸಂತೋಷ್ ಲಾಡ್ ಟಿವಿ ಬನ್ನಿ ಏನು ಹೇಳ್ತಾರೆ ಸರ್? ಈಶ್ವರಪ್ಪ ಅವರು ನೇರವಾಗಿ ನಿಮ್ಮ ವಿರುದ್ಧ ಹರಿಹಾಯ್ದಿದ್ದಾರೆ. ಒಂದು ವೇಳೆ ಅವರ ಮಗಳಿಗೆ ಯಾರಾದರೂ ಚಾಕು ಇರ್ದಿದ್ರೆ ಅವರು ಇದೇ ರೀತಿ ಆಕಸ್ಮಿಕ ಘಟನೆ ಅಂತಿದ್ರ ಅನ್ನೋದು ಅವರ ಒಂದು ಮಾತು. ಏನು ಹೇಳ್ತಾರೆ ಸರ್? ಆಕಸ್ಮಿಕ ಘಟನೆ ಅಂತ ಹೇಳಿದ್ ನಾನಲ್ಲ, ಪರಮೇಶ್ವರ್ ಸಾಹೇಬ್ರಿಗೆ ಯಾರೋ ಕೇಳಿದಂಥ ಸಂದರ್ಭದಲ್ಲಿ ಅವರು ಇದು ಆಕ್ಸಿಡೆಂಟಲಿ ಆಗಿರ್ತಕ್ಕಂಥದ್ದು, ಇಟ್ ಇಸ್ ಕಾಲ್ಡ್ ಆಕಸ್ಮಿಕ ಅಂದ್ರೆ ಆಕಸ್ಮಿಕ ಅಂದ್ರೆ ಏನು? ಆಕ್ಸಿಡೆಂಟಲಿ ಆಗಿರ್ತಕ್ಕಂಥದ್ದು. ನಾನು ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ ಡಿಫ್ರೆನ್ಸ್ ಇದ್ರೆ ಹೇಳ್ರಿ. ಅದನ್ನು ಹೇಳಿರ್ತಕ್ಕಂಥದ್ದು ಯಾವ ರೆಫರೆನ್ಸ್ನಾಗ ಯಾವ ಕಾಂಟೆಕ್ಸ್ಟ್ನಾಗ ಯಾರು ಮಾತನಾಡ್ತಾರೆ ಅದನ್ನ ನೋಡಬೇಕು. ಅದನ್ನು ತೊಗೊಂಡು ಅದನ್ನೇ ಜಾಸ್ತಿ ಮಾತನಾಡಿದ್ರೆ ಅರ್ಥ ಇಲ್ಲ. ಅವ್ರು ಕೇಳಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳಿದ್ದೀನಿ, ಹೊರತು ನಾನು ಅದನ್ನು ಸಮರ್ಥಿಸ್ಕೊಂಡಿಲ್ಲ. ಒಂದು. ಎರಡನೇದು, ಈಶ್ವರಪ್ಪ ಸಾಹೇಬರು ನಮ್ಮ ಫ್ಯಾಮಿಲಿಗೆ ಈ ಥರ ಆದರೆ ಏನು ಹೇಳ್ತಾರೆ ಅಂತಂದರೆ, ಯಾಕೆ ನೀಯಾ ಏನು ಹುಡುಗಿದಾಳು ನಮ್ಮ ಫ್ಯಾಮಿಲಿ ಅಲ್ವಾ? ಉದ್ದೇಶ ಏನು? ಇದೇ ಶಿವಮೊಗ್ಗದಲ್ಲಿ ಇದೇ ಕರ್ನಾಟಕದಲ್ಲಿ ಎಷ್ಟೋ ಹಿಂದೂ ಹೆಣ್ಮಕ್ಳು ಈ ಥರ ಹಿಂದೂ ಹೆಣ್ಮಕ್ಳಿಗೆ ಹಿಂದೂ ಸಮಾಜದವ್ರು ಹೊಡೆದಿರ್ತಕ್ಕಂಥವ್ರು ಇದ್ದಾರೆ. ಇವ್ರು ಎಷ್ಟು ಜನ ಹತ್ರ ಹೋಗಿ ಹಿಂಗೆ ಕೂತ್ಕೊಳ್ತಾರೆ? ಯಾಕಂದರೆ ಇದರಲ್ಲಿ ಮುಸ್ಲಿಮನ ಬಂದಿರೋ ಆ್ಯಂಗಲಿಗೆ ಭಾಳ ಜನ ಬರ್ತಾ ಇದ್ದಾರೆ. ಇಂಥ ಪ್ರಕರಣಗಳು ದಿನ ಆಗ್ತವೆ. ನಮ್ಮ ಸಮಾಜದಲ್ಲಿ ಎಷ್ಟೋ ಹಿಂದೂ ಹೆಣ್ಮಕ್ಳಿಗೆ ಆ್ಯಸಿಡ್ ಅಟ್ಯಾಕ್ ಆಗಿರ್ತಕ್ಕಂಥದ್ದಿದೆ. ಇದನ್ನು ಕೈ ಮುಗಿದು ನಾವು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಇದನ್ನು ಕೇವಲ ಒಂದು ಮುಸ್ಲಿಂ ಆ್ಯಂಗಲ್ನಾಗ ನೋಡಿ ಇದನ್ನು ಪೊಲಿಟಿಸೈಸ್ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ. ಯಾಕಂದ್ರೆ ಇಲ್ಲಿ ಸಿಂಪತಿ ಔಟ್ ಟು ದಟ್ ಫ್ಯಾಮಿಲಿ ಆಗಬೇಕು. ಇದು ಮೋರ್ ದೆನ್ ಸಿಂಪತಿ ಅವ್ರ ಫ್ಯಾಮಿಲಿ ಆಗೋದಕ್ಕಿಂತ ಜಾಸ್ತಿ ನನಗೆ ಕಾಣ್ತಾ ಇರೋದು ಇದು ಮೋರ್ ಆಫ್ ಪೊಲಿಟಿಕಲ್ ಇಶ್ಯೂ ಆಗ್ತದೆ. ಇಂಥ ಎವ್ರಿಡೇ ಇನ್ಸಿಡೆಂಟ್ಸ್ ಈ ದೇಶದಲ್ಲಿ ಆಗ್ತವೆ. ಎಷ್ಟು ಜಾಗದಲ್ಲಿ ಹೋಗಿ ಈಶ್ವರಪ್ಪ ಸಾಹೇಬ್ರು ಹಿಂಗೆ ಮಾತನಾಡ್ತಾರೆ? ಇಲ್ಲಿ ಈಶ್ವರಪ್ಪ ಸಾಹೇಬ್ರು ಯಾಕೆ ಜಾಸ್ತಿ ಜೋರು ಮಾತನಾಡ್ತಾರೆ ಅಂದ್ರೆ ಮುಸ್ಲಿಂ ಆ್ಯಂಗಲ್ ಬಂದಿದೆ. ಇಲ್ಲಿ ಮುಸ್ಲಿಂ ಆ್ಯಂಗಲ್ ಇಲ್ಲ ಅಂತಂದ್ರೆ ಇಷ್ಟರ ಮಾತನಾಡ್ತಾರೆ. ಈಶ್ವರಪ್ಪ ಸಾಹೇಬ್ರು, ಇಫ್ ಯು ಫೀಲ್ ದಟ್ ಮೈ ಫ್ಯಾಮಿಲಿ ಇಸ್ ಡಿಫರೆಂಟ್ ಫ್ರಮ್ ಯುವರ್ ಫ್ಯಾಮಿಲಿ and if you feel pride in telling me that if anything happens to my family you are going to be happy with it, I'm okay for it. But I'm not that person who will go and trying to tell you ನಮ್ಮ ಫ್ಯಾಮಿಲಿ ಬೇರೆ ಈ ಫ್ಯಾಮಿಲಿ ಬೇರೆ ಆ ಫ್ಯಾಮಿಲಿ. ಈ ಸಿಚುವೇಷನಲ್ಲಿ ಎಲ್ಲರೂ ಒಂದೇ. ಈ ನನ್ನ ಫ್ಯಾಮಿಲಿ ಬೇರೆ ನಿನ್ನ ಫ್ಯಾಮಿಲಿ ಬೇರೆ ಈ ಥರ ಮಾತನಾಡಿದ್ರೆ ನಿಮಗೇನೋ ಸ್ಕೋರ್ ಆಗ್ತಿದ್ರೆ, ನಿಮ್ಗೆ ಇದನ್ನು ಅನುಕೂಲ ಆಗಿ ನಿಮಗೆ ಖುಷಿ ಸಿಗ್ತಿದ್ರೆ ಯು ಕ್ಯಾನ್ ಯೂಸ್ ಮೈ ಫ್ಯಾಮಿಲಿ ಆಲ್ಸೋ. ಐ ಆಮ್ ಓಕೆ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ನರಸಿಂಹಮೂರ್ತಿ, ಪೇಟೆ, TV9 ಧಾರವಾಡ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನರಸಿಂಹಮೂರ್ತಿ, ಒಂದ್ ಕಡೆ ಈಶ್ವರಪ್ಪ ಹೇಳಿದ್ರು ನಿಮ್ಮ ಮನೇಲಿ ಆಗಿದ್ರೆ ಇಂಥ ಘಟನೆ ಆಗಿದ್ರೆ ಇಂಥದ್ದೇ ಸ್ಟೇಟ್ಮೆಂಟ್ ಅಂತ, ಇನ್ನೊಂದ್ ಕಡೆ ಸಂತೋಷ್ ಲಾಡ್ ಜೊತೆ ನೀವು ಕೂಡ ಮಾತನಾಡಿದ್ರಿ. ಅಂದ್ರೆ ನಾನು ಹೇಳಿರುವಂಥ ಉದ್ದೇಶ ಅದಲ್ಲ, ಮುಸ್ಲಿಂ ಆಯಾಮದಲ್ಲಿ ನೋಡಬೇಡಿ ಅಂತ. ಸೊ ಈಶ್ವರಪ್ಪನವರ ಹೇಳಿಕೆ, ಅದಕ್ಕೆ ಸಂತೋಷ್ ಲಾಡ್ ಅವರ ಉತ್ತರ. ಹೌದು ಅವಿನಾಶ್, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ಅಷ್ಟೇ ಸಂತೋಷ್ ಲಾಡ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ರು. ಯಾವಾಗ ಹೋಮ್ ಮಿನಿಸ್ಟರ್ ಮತ್ತು ಅಥವಾ ಇನ್ನಿತರ ಮಿನಿಸ್ಟರ್ಗಳು ಇದು ಆಕಸ್ಮಿಕ ಘಟನೆ ಅಂತ ಹೇಳಿದ್ರು, CM ಆಗಿರ್ಬೋದು ಅವರೆಲ್ಲ, ಆ ಹಿನ್ನೆಲೆಯಲ್ಲಿ ಹೌದು ಇದು ಆಕ್ಸಿಡೆಂಟಲಿ ಆಗಿದೆ, ಇದು ಈ ಹಿನ್ನೆಲೆಯಲ್ಲಿ ನಮಗೂ ದುಃಖ ಇದೆ ಅಂತ ಹೇಳಿದ್ರು. ಅದನ್ನೇ ಖಂಡಿಸಿರುವಂತಹ ಈಶ್ವರಪ್ಪ ಇವತ್ತು ಅದಕ್ಕೆ ವಾಗ್ದಾಳಿ ಮಾಡಿದ್ರು. ಒಂದ್ ವೇಳೆ ನಿಮ್ಮ ಮಗಳಿಗೆ ಏನಾದ್ರು ಚಾಕು ಹಾಕಿದ್ರೆ ಏನ್ ಮಾಡ್ತಿದ್ರಿ ಅಂತ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಲಾಡ್ ಅವರು, ಇದು ಫ್ಯಾಮಿಲಿ ವಿಚಾರ ಅಲ್ಲ, ಇದೀಗ ಆ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಅವರು ದೊಡ್ಡ ನಾಯಕರು, ನಾವು ಮೊದಲು ಆ ಕುಟುಂಬದ ನೋವನ್ನು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ
ನಾವು ಯಾವುದೇ ಹೆಚ್ಚಿನ ಏನು ಕಾಮೆಂಟ್ ಮಾಡೋದಿಲ್ಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಕೇವಲ ನಮ್ಮ ರಾಜಕೀಯ ಮಾಡೋಕೆ ಹೋಗಿ ಆ ಕುಟುಂಬಕ್ಕೆ ನಷ್ಟವನ್ನ ಮಾಡಬಾರದು. ಈಗಾಗಲೇ ನೋವಿನಲ್ಲಿರುವಂತಹ ಆ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳ್ಬೇಕು, ಇಲ್ಲಿ ರಾಜಕಾರಣ ಮಾಡಬಾರದು. ಅದು ಪಕ್ಷ ಯಾವುದಾದ್ರೂ ಇರಲಿ. ಈ ನೆಲೆಯಲ್ಲಿ ಆ ರೀತಿ ಮಾತಾಡಿದ್ದಕ್ಕೆ ನಾನು ಅವ್ರಿಗೆ ಏನು ಹೇಳೋದಿಲ್ಲ, ಮತ್ತು ಅವರಿಗೆ ಧನ್ಯವಾದ ಹೇಳ್ತೀನಿ. ಅವರ ರಾಜಕೀಯ ಭವಿಷ್ಯದಲ್ಲಿ ತುಂಬಾ ಚೆನ್ನಾಗಾಗಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ರು. ನಿಜಕ್ಕೂ ಲಾಡ್ ಅವರು ಅದನ್ನ ಅಂದ್ರೆ ಇವರ ಹೇಳಿಕೆಗೆ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಂತೂ ಸತ್ಯ ಅವಿನಾಶ್. ಓಕೆ, ಧನ್ಯವಾದ ನರಸಿಂಹಮೂರ್ತಿ. ಇನ್ನು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ, ಆರೋಪಿ ಫಯಾಜ್ ಸೌದತ್ತಿ ತಾಲೂಕಿನ ಮುನವಳ್ಳಿ ನಿವಾಸಿ. ಫಯಾಜ್ ಬಾಬಾ ಸಾಬ್ ಮುಮ್ತಾಜ್ ಎಂಬ ದಂಪತಿಯ ಪುತ್ರ ಆಯ್ತ. ಯಾರು ಇವನು ಫಯಾಜ್ ಅಂತ ನಾವು ನೋಡ್ತಾ ಹೋದಾಗ, ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಈಕೆ ಮೇಲೆ ದಾಳಿ ನಡೆಸಿದಂತ ಯುವಕ ಆರೋಪಿ ಫಯಾಜ್ ಏನಿದ್ದಾನೆ, ಈತ ಸೌದತ್ತಿ ತಾಲೂಕಿನ ಮುನವಳ್ಳಿ ನಿವಾಸಿ. ಹುಬ್ಬಳ್ಳಿಯ ಫಯಾಜ್ ತಂದೆ ತಾಯಿ ಇಬ್ಬರು ಸರ್ಕಾರಿ ಶಾಲೆಯ ಶಿಕ್ಷಕರು. ಆರೋಪಿ ಫಯಾಜ್ ಸೌದತ್ತಿ ತಾಲೂಕಿನ ಮುನವಳ್ಳಿ ನಿವಾಸಿ, ಇಬ್ಬರು ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದಾರೆ. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣದಲ್ಲಿ ಸಿಂಧೋಗಿಯ ಸರ್ಕಾರಿ ಶಾಲೆ ಶಿಕ್ಷಕಿ ಆಗಿರುವಂತಹ ಮುಮ್ತಾಜ್ ಬಾಬಾ ಸಾಬ್ ಮುನವಳ್ಳಿಯ ಪ್ರಾಥಮಿಕ ಸರ್ಕಾರಿ ಶಾಲೆ ಶಿಕ್ಷಕ ದಂಪತಿಗೆ ಗಂಡು ಮತ್ತು ಹೆಣ್ಣು ಇಬ್ಬರು ಮಕ್ಕಳಿದ್ದಾರೆ. ಆರೋಪಿ ಫಯಾಜ್ ಹುಬ್ಬಳ್ಳಿಯಲ್ಲಿ ವ್ಯಾಸಂಗಕ್ಕೆ ಹೋಗಿದ್ದ. ಸಹೋದರಿ ವೈದ್ಯ ಆಗಿದ್ದು ಸಿಂಧೋಗಿಯಲ್ಲಿ ಕ್ಲಿನಿಕ್ ಇದೆ. ತಂದೆ ತಾಯಿ ಮಧ್ಯೆ ಕಲಹ 2-3 ವರ್ಷಗಳಿಂದ ದೂರ. ಇಬ್ಬರು ಕೂಡ ದೂರ ಇದ್ದಾರಲ್ಲಿ. ಮುನವಳ್ಳಿ ಪಟ್ಟಣದ ಗಾಂಧಿನಗರದಲ್ಲಿ ತಾಯಿ ಮುಮ್ತಾಜ್ ಇದ್ದಾರೆ. ಊರಿನ ಹೊರಗಿರುವಂತಹ ತೋಟದ ಮನೆಯಲ್ಲಿ ಬಾಬಾ ಸಾಬ್ ಇರೋದು. 1 ವರ್ಷದ ಹಿಂದೆ ಫಯಾಜ್ ನೇಹಾ ಹಿಂದೆ ಬಿದ್ದ ವಿಚಾರ ಪುತ್ರ ಫಯಾಜ್ ಪ್ರೀತಿಸ್ತಿರುವ ವಿಷಯವನ್ನು ಮೊದಲೇ ತಿಳಿಸಿದ್ದ. ಈ ಬಗ್ಗೆ ನೇಹಾ ತಂದೆ ಎಚ್ಚರಿಸಿದ್ರು ಅಂತ ಕೂಡ ಇದೆ ಈಗ ವಿಷಯ. ಸೊ ಮುನವಳ್ಳಿಯಲ್ಲಿ ವಾಸ ಮಾಡ್ತಿದ್ದಂಥ ಪುತ್ರ ಫಯಾಜ್ ನನ್ನ ಬಳಿಯೇ ಇರಿಸ್ಕೊಂಡಿದ್ದ ತಂದೆ ಜೊತೆಗೂ ಕೂಡ ಪುತ್ರ ಫಯಾಜ್ ಜಗಳ ಆಡ್ಕೊಂಡಿದ್ದಂತೆ. ಅದಕ್ಕಾಗಿ ತಾಯಿ ಮನೆಗೆ ನಂತರ ಆತ ಶಿಫ್ಟ್ ಆಗಿದ್ದ ಫಯಾಜ್. ತಾಯಿ ಜೊತೆಗಿದ್ದೇ ಇತ್ತೀಚೆಗೆ ತಂದೆ ಜೊತೆಗೂ ಕೂಡ ಜಗಳ ಆಡಿದ್ದ. ತಾಯಿಗೆ ಸುಳ್ಳು ಹೇಳಿ ಆಗಾಗ ಹುಬ್ಬಳ್ಳಿಗೆ ಹೋಗಿ ಬರ್ತಾ ಇದ್ದಂತೆ. ಕೊಲೆಗೂ 4 ದಿನ ಮೊದಲು ಮುನವಳ್ಳಿಯಿಂದ ಈತ ಹುಬ್ಬಳ್ಳಿಗೆ ಹೋಗಿದ್ದ.